ಮಾತಾಡಿ ಈ ವಿಷಯನ ಬಗೆಹರಿಸಿದ ಎಲ್ಲ ವಿಷಯನ ಚರ್ಚೆ ಮಾಡಿದ್ದಾಯಿತು. ಮಾಡಿ ಇನ್ನೊಂದು 2-3 ತಿಂಗಳಲ್ಲಿ ಈ ಸಮಸ್ಯೆನ ಬಗೆಹರಿಸ್ತೀನಿ ಅಂತ ನಮಗೆ ಆಶ್ವಾಸನೆ ಕೊಟ್ಟಿದ್ದರು. ಆ ಮಾತಿನ ಪ್ರಕಾರ ಇವತ್ತೇನು ಘೋಷಣೆ ಮಾಡಿದರೆ ಇನ್ನೊಂದು 2 ತಿಂಗಳಲ್ಲಿ ಬಗರ್ಹುಕುಮ ಸಾಗುವಳಿ ರೈತರಿಗೆ ಪಟ್ಟ ಕೊಡಲಾಗುತ್ತದೆ ಅಂತ ತಿಳಿಸಿದೆ. ಅಷ್ಟರೊಳಗೆ ಸಮೀಕ್ಷೆ ಮಾಡಿ ವರದಿ ಕೊಡ್ರಿ ಅಂತ ತಿಳಿಸಿ ಆದೇಶ ಮಾಡಿದ್ದಾರೆ. ಅದನ್ನು ನಾವು ಸ್ವಾಗತಾರ್ಹ ಮಾಡ್ತಾ ಇದ್ದೀನಿ ಮತ್ತು ಅವರಿಗೆ ಅಭಿನಂದಿಸ್ತೀನಿ. ಮೊನ್ನೆ ನಡೆದಂಥ ಮೀಟಿಂಗ್ನಲ್ಲಿ ನನಗೆ ತಿಳಿದಂಥ ಮಾಹಿತಿ ಪ್ರಕಾರ ಏನು ಹಿಂದೊಮ್ಮೆ ಶಾಸಕರು ರಾಜ ವೆಂಕಟಪ್ಪ ನಾಯಕ್ ಅವರು ಮಾಡಿದಂಥ ವರದಿಯಲ್ಲಿ ಮುಂದುವರಿದಂತ ಕಾಣುತ್ತೆ. ನನಗೆ ತಿಳಿದಂಥ ಮಾಹಿತಿ ಪ್ರಕಾರ ಅವರು ಮಾನ್ವಿ ತಾಲೂಕಿನಲ್ಲಿ ಸುಮಾರು 1500 ಅರ್ಜಿಗಳು ಸ್ವೀಕೃತ ಆಗಿದ್ದು, 1500 ಅಂದರೆ ಕುರುಡಿ ಹೋಬಳಿ ಮಾನ್ವಿ ತಾಲೂಕಿನಲ್ಲಿ ಬರೋದಿಲ್ಲ, ಅದು ಗ್ರಾಮಾಂತರ ಹೋಗೋದ್ರಿಂದ ಈ 1500 ಅರ್ಜಿ ಸ್ವೀಕೃತ ಆದರಲ್ಲಿ ಮತ್ತೆ ಅದೇ ಕೆಲಸ ಮಾಡಿ ಸುಮಾರು 18 ಮಾತ್ರ, ಕೇವಲ 18 ಮಾತ್ರ ಏನು ಅರ್ಹಗೊಳಿಸಿದ್ದಾರೆ. 18 ಮಾತ್ರ ಅರ್ಹಗೊಳಿಸಿದ್ದಾರೆ. ಇದು ಮತ್ತೆ ಅಕ್ಷಮ್ಯ ನಮಗೆ ಮಾಡಿದ ರೈತರಿಗೆ ಮಾಡಿರತಕ್ಕಂಥ ಒಂದು ದೊಡ್ಡ ಅನ್ಯಾಯ ಅಂತೇಳಿ ನಾನು ಇವತ್ತು ಭಾವಿಸ್ತಾ ಇದ್ದೇನೆ. ಅವರು ಏನು ಮಾಡಿದ್ರು ತೊಂದರೆ ಅಂತ ರಾಜ ವೆಂಕಟಪ್ಪ ನಾಯಕರು ಹಿಂದಿನ ಮಾಜಿ ಶಾಸಕರು ಮಾಡಿದ್ದೆ ಇವರು ಮುಂದುವರಿಸಿದ್ದಾರೆ ಅಂತ ಕಾಣುತ್ತೆ. ಆದ್ದರಿಂದ ನಾನು ನಮ್ಮ ಸಂಘಟನೆಯಿಂದ ನಾವು ಅವ್ರಿಗೆ ರಿಕ್ವೆಸ್ಟ್ ಅಂದರೆ ಮನವಿ ಮಾಡೋದಂದ್ರೆ 16 ವರ್ಷದಿಂದ ಅಂದರೆ ಸುಮಾರು 20-25 ವರ್ಷದಿಂದ ತಾತ ಮುತ್ತಾತ ಕಾಲದಿಂದಲ 1 ಎಕರೆ 2 ಎಕರೆ ಏನು ನಿರ್ಗತಿಕ ಮತ್ತು ಬಡ ರೈತರು 1 ಎಕರೆ 2 ಎಕರೆ ಮಾಡ್ಕೊಂಡು ಉಪಜೀವನ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ಸರ್ಕಾರ ನಮಗೆ ಪಟ್ಟ ಕೊಡ್ತಾ ಇದೆ, ಸಾಗರ್ ಸಿಟಿ ಕೊಡ್ತಾ ಇದೆ ಅಂತ ಕಾಯ್ದು ಬಂದಿರತಕ್ಕಂಥ ರೈತರಿಗೆ ಇವತ್ತು ಮಾಡ್ತಕ್ಕಂಥದ್ದು ಅನ್ಯಾಯ ಅಂತ ಹೇಳ್ತಾ ಇದ್ದೀನಿ.